ಸರ್ಕಾರಕ್ಕೆ ಕೋವಿಡ್ ಮಧ್ಯಂತರ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಬಿಜೆಪಿಯ ಮಾಜಿ ಸಚಿವರ ಎದೆಯಲ್ಲಿ ಢವಢವ ಶುರುವಾಗಿದೆ. ಬಹುಕೋಟಿ ಹಗರಣದಲ್ಲಿ ಯಾರ್ಯಾರು ಲಾಕ್ ಆಗ್ತಾರೆ, ಕೋವಿಡ್ ಸ್ಕ್ಯಾಮ್ನಲ್ಲಿ ಯಾವ್ಯಾವ ಅಧಿಕಾರಿಗಳ ಪಾಲಿದೆ, ಎಲ್ಲ ವರದಿ ಇವತ್ತು ಅಥವಾ ನಿನ್ನೆ ಸಲ್ಲಿಕೆಯಾಗಿರತಕ್ಕಂತಹದ್ದು. ಸೊ ಕೋವಿಡ್ ವರದಿ ಸರ್ಕಾರಕ್ಕೆ ಸಲ್ಲಿಕೆ, ಬಿಜೆಪಿಗೆ ಸಂಕಷ್ಟ ಮತ್ತು ಢವಢವ ಶುರುವಾಗಿದೆ. ನ್ಯಾಯಮೂರ್ತಿ ಡಿ ಕುನ್ಹಾ ಆಯೋಗದಿಂದ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. 7 ಸಂಪುಟ 1808 ಪುಟದ ವರದಿ ಸಿಎಂ ಸಿದ್ದುಗೆ ಹಸ್ತಾಂತರವನ್ನು ಕೂಡ ಮಾಡಲಾಗಿರ್ತಕ್ಕಂತಹದ್ದು. ಹಾಗಾದ್ರೆ ಏನಿದು ಹಗರಣ ಏನು ಅನ್ನುವಂಥದ್ದು, ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಕೋವಿಡ್ ವೇಳೆ PPE ಕಿಟ್ ಸೇರಿದಂತೆ ಇತರೆ ಖರೀದಿಯಲ್ಲಿ 2,000 ಕೋಟಿ ರು ಅದಕ್ಕಿಂತಲೂ ಹೆಚ್ಚು ಅಕ್ರಮ ನಡೆದ ಆರೋಪ ಕೇಳಿ ಬಂದಿತ್ತು. ಈ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಕೋವಿಡ್ ಬಂತು, ಲಾಕ್ಡೌನ್ ಸಾಕಷ್ಟು ಬಾರಿ ಅನುಭವಿಸಿದ್ದೀವಿ, ಕ್ವಾರಂಟೈನ್ ಅನ್ನು ಅನುಭವಿಸಿದ್ದೀವಿ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೋವಿಡ್ ಅನ್ನ ನಿರ್ವಹಿಸುತ್ತಿದ್ದಂತಹ ಸಂದರ್ಭ, ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ವ್ಯಕ್ತಿಗಳು, ಬಿಜೆಪಿಯ ಸಾಕಷ್ಟು ನಾಯಕರುಗಳ ಹೆಸರು ಕೇಳಿ ಬಂದಿತ್ತು. ಅದನ್ನು ಈಗ ಹೇಳುವಂತಹದ್ದು ಅಷ್ಟು ಸೂಕ್ತವಲ್ಲ. ಸೊ ಅದರಲ್ಲೂ ಸಂಸದ ಕೆ ಸುಧಾಕರ್ ಹೆಸರು ಕೂಡ ಕೇಳಿ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಕೋವಿಡ್ ಅನ್ನು ನಿಯಂತ್ರಿಸೋದಕ್ಕೆ ಬಳಸಿಕೊಳ್ಳಲಾಗುವ ಸಾಮಗ್ರಿಗಳ ಖರೀದಿಯಲ್ಲಿ 2,000 ಕೋಟಿ, 100 ಕೋಟಿ ಅಲ್ಲ, 200 ಕೋಟಿ ಅಲ್ಲ, 300 ಕೋಟಿ ಅಲ್ಲ, ಬರೋಬ್ಬರಿ 2,000 ಕೋಟಿ ಅಕ್ರಮ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಕೂಡ ಬಿಡುಗಡೆಯಾಗಿತ್ತು. ಅದರಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪನವರೇ ಅಕ್ರಮ ನಡೆಸಿದ್ದಾರೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದರು. ಸೊ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಸಂಪುಟಗಳ ವರದಿ, ಅಂದರೆ 1808 ಪುಟಗಳನ್ನು ಒಳಗೊಂಡ 7 ಸಂಪುಟದ ವರದಿ, BBMP ವ್ಯಾಪ್ತಿಯಲ್ಲಿ ನಡೆದ ಹಗರಣಗಳ ಕುರಿತು 4 ಸಂಪುಟ, ಬೊಮ್ಮನಹಳ್ಳಿ, ದಕ್ಷಿಣ ವಲಯ, ಪಶ್ಚಿಮ ವಲಯ, ಯಲಹಂಕ ವಲಯಗಳ ಹಗರಣದ ವಿವರಗಳು ಪ್ರತ್ಯೇಕ ಸಂಪುಟಗಳಲ್ಲಿ ಉಲ್ಲೇಖ ಆಗಿದೆ. ಉಳಿದ 3 ಸಂಪುಟದಲ್ಲಿ ಬೆಂಗಳೂರು ನಗರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ, ಗದಗ ಹಾಗೂ ಕೊಪ್ಪಳ ಜಿಲ್ಲೆಗಳ ವರದಿಯೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಆಗಿರ್ತಕ್ಕಂತಹದ್ದು. ಸೊ ನ್ಯಾಯಮೂರ್ತಿ ಕುನ್ಹಾ ತಮ್ಮ ಮೊದಲ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ತಿಂಗಳುಗಳೇ ಕಳೆದಿತ್ತು. ಸಂಪುಟದಲ್ಲಿ ಅದು ಒಪ್ಪಿಗೆಯಾಗಿದ್ದು ಪರಿಶೀಲನೆಗೆ DCM DK ಶಿವಕುಮಾರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಈಗ ಎರಡನೇ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ಸಿಎಂ ನಿವಾಸಕ್ಕೆ ತೆರಳಿದಂತಹ ನ್ಯಾಯಮೂರ್ತಿ ಕುನ್ಹಾ 1808 ಪುಟಗಳನ್ನು ಒಳಗೊಂಡಿರತಕ್ಕಂಥ 7 ಸಂಪುಟದ ವರದಿಯನ್ನು ಒಪ್ಪಿಸಿದ್ದಾರೆ. ಅದರಲ್ಲಿ 4 ಸಂಪುಟಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಂತಹ ಹಗರಣಗಳ ಮಾಹಿತಿಯನ್ನು ಒಳಗೊಂಡಿದೆ. ಒಟ್ಟಾರೆ ಈ ಒಂದು ವರದಿಯಲ್ಲಿ ಯಾರ್ಯಾರಿಗೆ ಕಾನೂನು ಸಂಕಷ್ಟಗಳು ಎದುರಾಗುತ್ತೋ, ನಿಜಕ್ಕೂ ಕೂಡ ಆ ಸಂದರ್ಭದ ಬಿಜೆಪಿ ಆಡಳಿತಾವಧಿ ಸಂದರ್ಭದಲ್ಲಿ ರಾಮುಲು ಆರೋಗ್ಯ ಸಚಿವರಾಗಿದ್ದರು, ಬೇರೆ ಬೇರೆ ಖಾತೆಗಳನ್ನು ಇಟ್ಕೊಂಡಿದ್ದಂಥ ಬಿಜೆಪಿ ನಾಯಕರುಗಳ ವಿರುದ್ಧವೂ ಕೂಡ ಈ ಒಂದು ಡಾಕ್ಟರ್ ಕೆ ಸುಧಾಕರ್ ಕೂಡ ಆರೋಗ್ಯ ಸಚಿವರಾಗಿದ್ದರು. ಸೊ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಹಗರಣದಲ್ಲಿ ಯಾರ್ಯಾರ ಹೆಸರು ಕೇಳಿ ಬರ್ಬೋದು, ಡಾಕ್ಟರ್ ಕುನ್ಹಾರವರ ಈ ವರದಿಯಲ್ಲಿ ಯಾರ್ಯಾರ ಮೇಲೆ ಆರೋಪಗಳು ಇರಬಹುದು, DK ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಸೊ ಈ ಎಲ್ಲ ವರದಿಗಳು ಮತ್ತು 1808 ಪುಟಗಳ ಈ ವರದಿಯನ್ನು ಪರಿಶೀಲನೆ ಮಾಡಿ ತಕ್ಕದಾದ ಕ್ರಮವನ್ನು DK ಶಿವಕುಮಾರ್ ನೇತೃತ್ವದ ಸಮಿತಿ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ.